ಚಾನಲ್. ಫ್ರೆಂಡ್ಸ್, ಟೈಮ್ 9:10 ಕಡಿಮೆ ಐತಿ. ನಾನು ಇವಾಗ ವಿಡಿಯೋ ಶುರು ಮಾಡತ್ತೀನಿ. ಆಲ್ಮೋಸ್ಟ್ ಬೆಳಗ್ಗಿನ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡೀನಿ. ಒಂದಷ್ಟು ಅಂಗಳ ಆವಾಗಲ ಮನೆ ಕಸ, ನೆಲ ಒರೆಸೋದು, ನಮ್ಮನೆಯವ್ರು ಜಳಕ ಮಾಡಿ ಪೂಜೆ ಮಾಡಿದರು. ಒಂದಷ್ಟು ನಾಷ್ಟ ಅಂದರೆ ಉಪ್ಪಿಟ್ಟು ಮಾಡಿದೆ. ನಾಷ್ಟಕ್ಕೆ ಉಪ್ಪಿಟ್ಟು, ಮಧ್ಯಾಹ್ನ ಹುಡುಗರಿಗೆ ಊಟ ಮಾಡಕ್ಕಂಥೇಳಿ ಅನ್ನ ಸಾರು ಅವೆಲ್ಲ ರೆಡಿ ಆಗ್ಯಾವ. ಮುಗಿಸ್ಕೊಂಡು ರೊಟ್ಟಿ ಏನು ಮಾಡಿಲ್ಲ ಇವತ್ತು. ನಮ್ಮನೆಯವ್ರ ಮನ್ಯಾಗ ಇರಂಗಿಲ್ಲ ಅಂತ ಹುಡುಗರು ಸ್ಕೂಲ್ಗೆ ಹೋಗಾರ, ಒಮ್ಗೆ ಸಂಜೆಗೆ ಬರ್ತಾರೆ. ಹೀಗಾಗಿ ರೊಟ್ಟಿ ಮಾಡಿಲ್ಲ ಇವತ್ತು. ಇವಾಗ ಇದಕ್ಕೆ ಟ್ರೈನಿಂಗಿನ 5ನೇ ದಿನ ಇವತ್ತು ಹೊರಟೇವಿ. ಅಲ್ಲಿಗೆ ಹೊರಡೋದ್ರ ಸಲುವಾಗಿ ರೆಡಿ ಆಗೇನು ನೋಡಿರಿ. ಮಾದೇವಿ ಇನ್ನೂ ಬಂದಿಲ್ಲ, ಅದಕ್ಕೆ ಇಲ್ಲೇ ಮನ್ಯಾಗನ ವಿಡಿಯೋ ಶುರು ಮಾಡಿದೆ. ಇಲ್ಕಂದ್ರೆ ಅಲ್ಲೇ ಹೋಗಿ ವಿಡಿಯೋ ಶುರು ಮಾಡ್ಕೊಂಡ್ರೆ ಅಂತ ಅಂದ್ಕೊಂಡಿದ್ದೆ. ಆಕೆ ಇನ್ನೂ ಬರ್ಲಿದ್ದಕ್ಕೆ ವಿಡಿಯೋ ಶುರು ಮಾಡಿ ನೋಡಿರಿ. ಬರೀ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣಂತ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಇವಾಗಂತೂ 5ನೇ ದಿನ. ಇವತ್ತು ಫ್ಯಾಕ್ಟ್ರಿ ವಿಸಿಟಿಂಗ್ ಐತಂತ. ಬೇರೆ ಬೇರೆ ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ಹೋಗಿ ಕೆಲವೊಂದಷ್ಟು ಏನದು ಫ್ಯಾಕ್ಟ್ರಿಗಳಿಗೆ ಅವ್ರು ಯಾವ ರೀತಿ ರೆಡಿ ಮಾಡ್ತಾರೆ, ಅವ್ರು ಯಾವ ರೀತಿ ಪ್ರಾಡಕ್ಟ್ ಅಂದ್ರೆ ಮಾರ್ತಾರೆ, ಮಾರ್ಕೆಟಿಂಗ್ ಮಾಡ್ತಾರೆ ಅನ್ನುವಂಥದ್ರದ್ದು ಎಲ್ಲ ಅದ್ರ ಬಗ್ಗೆ ಅಲ್ಲೇ ಹೋಗಿ ತಿಳ್ಕೊಂಡು ಬರುವಂಥದ್ದು ಐತಂತ ಇವತ್ತು. ಅದ್ರ ಸಲುವಾಗಿ ಹೊರಟೇವಿ. ದೌಡ್ ಬರ್ರಿ ಅಂತ ಹೇಳಾರ. ಇಲ್ಲಿಕಂದ್ರೆ ನಾವು ಇಲ್ಲಿಂದ 9:00 ಬಿಡ್ತಿದ್ವಿ. ದೌಡ್ ಬರ್ರಿ ಅನ್ನೋದಕ್ಕೆ ಇವತ್ತು 9 ಗಂಟೆಗೆ ಹೊಂಟೇವಿ. 9 ಗಂಟೆಗೆ ಹೋದ್ವಿ ಅಂದ್ರೆ 10:30 ಪೌಣೆ ಅನ್ನೋದಕ್ಕಂದ್ರೆ ಅಲ್ಲಿ 10:30 ಮಿನಿಮಮ್ ಅಲ್ಲಿ ಇರ್ತೇವಿ. ಹೋಗುನ್ ಬರ್ರಿ ಪಟಪಟ ಅಂತ. ಬಸ್ ಅಂತೂ ಬಂದಿರಬೇಕು, ಬಂದತೆ. ಇನ್ನೂ ಇಲ್ಲ, ಒಂದು 5 ನಿಮಿಷ ಕಡಿಮೆ ಐತಿ. ಇನ್ನು ಮಾದೇವಿನ ಇನ್ನೂ ಬಂದಿಲ್ಲ. ಆಕೆ ಸಂಬಂಧ ಸ್ವಲ್ಪ ವೇಟಿಂಗ್. ನಾನಿನ್ನು ಅಲ್ಲಿಗೆ ಹೋಗಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಬಂದು ನೋಡ್ರಿ. ಇದಕ್ಕೆ ಏನಿದೆ ಜಿಲ್ಲಾ ಕೈಗಾರಿಕಾ ಕೇಂದ್ರಕ್ಕೆ ಬಂದು ನೆನಪು ಉಳಿ ಬಂದು ನೋಡ್ರಿ. ಕರೆ ಟ್ರೈನಿಂಗ್ ಅನ್ನಕ್ಕೆ ಬರ್ತೈತಿ. ಜಿಲ್ಲಾ ಕೈಗಾರಿಕಾ ಕೇಂದ್ರ ಅನ್ನಕ್ಕೆ ನೆನಪು ಬರಂಗಿಲ್ಲ. ಬಂದು ಇವಾಗ ನೀ ಯಾರು ಬಂದಿರ್ಲಿಕ್ಕಿಲ್ಲ ಅನ್ನಿಸ್ತತಿ. 10:30 ಆಗೈತಿ. ಒಳಗೆ ಹೋಗಿ ನೋಡಿದಾಗ ಗೊತ್ತಾಗೈತಿ ಯಾರು ಬಂದಾರ ಅನ್ನೋದು. ನೆಕ್ಸ್ಟ್ ಒಳಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತಂತೇಳ್ರಿ. ಅವರ ಬಂದಿಲ್ಲ ಇನ್ನು ಹಾಂ ಅಷ್ಟಮ್ಮನ ಇಲ್ಲೆಲ್ರಿ ಇರ್ಬೇಕು. ಅಲ್ಲೈತಂದ್ರ ಜಗ. ಈಗ ಬಂದ್ರೆ ಬಾತತ. ಹಾಂ, ಎಷ್ಟು ದಿನ ಆತು ಬರಾಕತ್ ನೀವು? ಡೈಲಿ ಹಿಂಗೆ ಬರ್ತಾರಂತ. ನೀನು ಒಂದಿನ ಅಷ್ಟೇ ಲೇಟ್ ಆತಂತ. ಮೊನ್ನೆ ಇವತ್ತು ಅಷ್ಟೇ ದೌಡ. ನಾ ಹಂಗೆ ಬರ್ರಿ. ಅಲ್ಲೇ ಹೋಗಿ ನೋಡಿ. ಇದ್ದೈತೇನ? ನಾಷ್ಟ ಇವತ್ತು ಇಲ್ಲೇ ತೊಗೊಂಬಂದೆ ನೋಡ್ರಿ. ನಾಷ್ಟ ಮಾಡಕತ್ತೇವಿ. ಇಲ್ಲಿ ಕೆಳಗಿಡ್ಲೇ ನೀವು ಸ್ವಲ್ಪ ಉಪ್ಪಿಟ್ಟು. ಮಾದೇವಿ ಅವಲಕ್ಕಿ ತೊಗೊಂಬಂದಾಳ. ಇದಕ್ಕೆ ಹಾಕಿಬಿಟ್ಟು ನನಗೊಂದು ಸ್ವಲ್ಪ ಇಲ್ಲೈತೆ ಅದಕ್ಕೆ ಹಾಕ್ತೆ. ಹಾಕಿ ಸ್ವಲ್ಪ ಹಾಕೋ. ಇನ್ನಟ ತೆಗಿಬಿಡ. ನನಗೂ ಸ್ವಲ್ಪ ಇಬ್ಬರಿಗೆ ಸಹ ಮಾಡ್ಬಿಡ. ಈಗ ಓವರ್ ಮಾಡ್ಬಿಡ. ಮೇಡಮ್ ಬಂದಿಂದ ಮೇಡಮ್ ಎಷ್ಟು ಬಾಳೆಹಣ್ಣು ತೊಗೊತೀರಿ? ಇಡ ಅಲ್ಲೇ ಆಮೇಲೆ ಬೇಕಾ ಅಂತೆ. ಇದು ಆಗ್ಬಿಟ್ಟ ತಗೋರಿ. ತಗೋತಂತ ಹಿಂಗೆ ಹಾರಿಸ್ಕೊಂಡು ಬೇಕಾ. ಇನ್ನೊಂದು ಇವತ್ತು ಹೊರಗೆ ಬಂದು ನಾಷ್ಟ ಮಾಡತ್ತೇವೆ. ಹಾರಿತದ ಮಾಡಿ ಮತ್ತೆ ಹೊರಗೆ ಬಂದು ನಾಷ್ಟ ಮಾಡತ್ತೇವೆ ನೋಡ್ರಿ. ಎಲ್ಲರೂ ಕೂಡ ಇಬ್ಬರು ಕೂಡ ಅವ್ರೊಂದಿಬ್ರು ಅಲ್ಲೇ ಒಂದಿಷ್ಟು ಕೇರ್ ಹಣ್ಣು ಸಿಗತ್ತಾವ ಅಂತೆ. ಕೇರ್ ಬೀಜ ಆರ್ಸಾಕುಂತಾರ. ಸರಿ, ನಾವೀಗ ಫಸ್ಟ್ ನಾಷ್ಟ ಮಾಡ್ತೀವಿ. ಬರ್ರಿ ಎಲ್ಲರೂ ನಾಷ್ಟ ಮಾಡೋಣಂತೆ. ನಾಷ್ಟ ಮುಗಿಸಿದ್ವಿ. ನಾಷ್ಟ ಮುಗಿಸ್ಕೊಂಡು ಮ್ಯಾಲೆ ಟ್ರೈನಿಂಗ್ ಹಾಲ್ಗೆ ಬರ್ರಿ ಅಂತ ಹೇಳಿದರೆ, ಹೀಗಾಗಿ ಅಲ್ಲೇ ಹೊರಟೇವೆ ನೋಡ್ರಿ. ಇವಾಗ ಎಲ್ಲರೂ ಕೂಡಿ ಅಲ್ಲಿ ಒಂದು ಸ್ವಲ್ಪ ಏನೇನು ಅಂದ್ರೆ ಯಾರ್ಯಾರು ಬಂದಾರ ಅನ್ನುವಂಥದ್ದು ಅಟೆಂಡೆನ್ಸ್ ತೊಗೊಂಡ್ರೆ ಅಷ್ಟೇ. ಅಲ್ಲಿ ಹೋಗಿ ವಾಪಸ್ ಈಗ ಗಾಡಿ ಕಡೆ ಹೊಂಟೇವೆ ನೋಡ್ರಿ. ಗಾಡಿಯಾಗ ಹತ್ರ ಅದಂಥೇಳಿ ಇನ್ನು ಹೊರಡ್ಬೇಕು ಇಂಡಸ್ಟ್ರಿಯಲ್ ಏರಿಯಾಕ್ಕೆ. ಬರ್ರಿ, ನಿಮ್ಮನ್ನು ನಾವು ಎಲ್ಲೆಲ್ಲಿ ಹೋಗ್ತೇವೆ ಅನ್ನೋವಂಥದ್ದು ನೋಡಿಕೊಂಡು ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾರಂತ. ಬಸ್ಸು ತುಂಬೈತೆ ನೋಡ್ರಿ. ಒಂದು ಇಬ್ಬರಿಗೆ ಎಕ್ಸ್ಟ್ರಾ ಜಾಸ್ತಿ ಆಯ್ತು ಜಾಗ. ಅಂದ್ರೆ ಜಾಸ್ತಿ ಜನ ಆದ್ರೆ ಜಾಗ ಕಡಿಮೆ ಬಿತ್ತು. ಫುಲ್ ಬಸ್ ತುಂಬೈತಿ. ಇಲ್ಲೇ ನಡುಗದಾರ ನೋಡ್ರಿ. ಇವರೊಂದಿಬ್ಬರಿಗೆ
ಇದು ಜಾಗ ಏನೇ ಇರಲಿಲ್ಲ, ಅಲ್ಲೊಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡ್ರು. ಆದರೂ ಅವ್ರಿಗೆ ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ. ಫಸ್ಟ್ ಬಂದಿದ್ದ ಇಲ್ಲೇ ನೋಡ್ರಿ, ಇದು ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಮಷೀನ್ ಅಂತ ಅವರು ತೊಗೊಂಡಿದ್ದು. ಇಲ್ಲೇ ಬ್ಲೂ ಕಲರ್ ಡ್ರೆಸ್ನವ್ರು ಮೇಡಮ್ ಅದಾರಲ್ಲ ಅವ್ರ ಕಡೆನ ಬಂದಿದ್ವಿ ನಾವು. ಅಂದ್ರೆ ಅವರು ಸಂಘದೊಳಗಿಂದನ ಸ್ವಂತ ಉದ್ಯೋಗ, ಅಂದ್ರೆ ಸಂಘದೊಳಗಿಂದನ ಒಂದಷ್ಟು ಟ್ರೈನಿಂಗ್ ಅವನ್ನೆಲ್ಲ ತೊಗೊಂಡು ಈ ಒಂದಷ್ಟು ತಮ್ಮ ಸ್ವಂತ ಅಂದ್ರೆ ಏನು ಹೇಳ್ತಾರೆ, ಈಗ ಲೋನು ಗೀನೆಲ್ಲ ಮಾಡಿಸ್ಕೊಂಡು ಸ್ವಂತದ್ದು ಅಂದ್ರೆ ಪ್ರತಿಯೊಂದು ಅಂದ್ರೆ ಇವು ಜಾಸ್ತಿ ರೇಟಿನೂ ಮಷಿನ್ ಹಾಕ್ಯಾರ ಇವ್ರು. ಮೇನ್ ಆರಿ ವರ್ಕಿನೂ, ಎಂಬ್ರಾಯ್ಡ್ರಿ, ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಮಷಿನ್, ಈ ರೀತಿ ಎಲ್ಲ ಇವೆಲ್ಲ ಈಗೇನು ಕೊರಳತ್ತು ಡಿಸೈನ್ ಎಲ್ಲ ತೋರಿಸ್ತಾನಲ್ಲ ಅವ್ರ ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಮಷಿನ್ ಒಳಗನ ರೆಡಿ ಆಗಿದ್ದು ನೋಡ್ರಿ. ಅವು ಇಲ್ಲ ಐತೆ ನೋಡ್ರಿ. ಈಗ ಇದನ್ನ ತೋರ್ಸಾಕತ್ತಾನ ನಾನು ನಿಮ್ಗೆ. ಇದು ಸೇಮ್ ಈಗ ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಮಷಿನ್ ಅಂದ್ರೆ ಅವರು ತೋರ್ಸಾತಾರೆ ನೋಡ್ರಿ ಯಾವ್ಯಾವ ರೀತಿ ಆಪ್ರೇಟಿಂಗ್ ಮಾಡಬೇಕು, ಅದು ಯಾವ ರೀತಿ ವರ್ಕ್ ತೋರಿಸ್ತತಿ ಅನ್ನುವಂಥದ್ದನ್ನೆಲ್ಲನೂ ಅವರು ಹೇಳ್ಕೊಡ್ತಾರೆ. ಅದು ಯಾವ ರೀತಿ ವರ್ಕ್ ಆಗ್ತತಿ ಅನ್ನುವಂಥದ್ದನ್ನು ಅವರು ತೋರಿಸ್ಕೊಡ್ತಾರೆ ಈಗ ನಮಗೆ. ಈ ರೀತಿ ಐತೆ ನೋಡ್ರಿ ಅದು ಮಷಿನ್. ಮೇನ್ ನಾವು ಅದ್ರಕ್ಕೆ ಏನು ರಾಟಿ ತೊಳಿಬೇಕು ಅನ್ನುವಂಥದ್ದಿಲ್ಲ, ಮತ್ತೊಂದು ಅನ್ನುವಂಥದ್ದು ಏನು ತಲೆಗೆ ಡೈಗ್ರಾಮ್ ಹಾಕ್ಕೋಬೇಕು ಅದು ಇದು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ಅದ್ರಾಗ ಒಂದು ಡಿಸೈನ್ ಬರ್ತೈತಿ, ಅದನ್ನು ಚೂಸ್ ಮಾಡಬೇಕು. ಅದಕ್ಕೆ ಕೆಲವೊಂದಷ್ಟು ಆಪ್ರೇಟಿಂಗ್ ಇರ್ತಾವೆ. ನಾವು ಮೊಬೈಲ್ನಾಗ ಹೆಂಗೆ ಸ್ಕ್ರೀನ್ ಟಚ್ ಫೋನ್ಯಾಗ ನಾವು ಹೆಂಗೆ ಟಚ್ ಮಾಡಿ ಎಲ್ಲ ನಮ್ಗೆ ಬೇಕಾಗಿದ್ದೆಲ್ಲ ನೋಡಿದೆವಲ್ಲ, ಆ ರೀತಿ ಒಂದಷ್ಟು ಇದು ಇರ್ತೈತಿ. ಅವನ್ನೆಲ್ಲ ಮುಗಿಸ್ಕೊಂಡಿಂದ ತಾನಾಗೆ ವರ್ಕ್ ಹಾಕಕ್ಕೆ ಶುರು ಮಾಡ್ತೈತಿ. ತಾನಾಗೆ ಸೂಜಿ ಚೇಂಜ್ ಮಾಡ್ಕೊತೈತಿ. ಅದು ಆ ಟೈಪ್ನು ವರ್ಕ್ ಅಂದ್ರೆ ತಾನಾಗೆ ಚೇಂಜ್ ಮಾಡ್ಕೊಳ್ತಾರೆ, ಸೆಟ್ಟಿಂಗ್ನು ಮಾಡ್ಬೋದಂತ. ಆಮೇಲೆ ಬೇಡ ಅಂತಂದ್ರೆ ನೀವು ಅಲ್ಲೇ ನಿಂತ್ಕೊಂಡು ಅದರದ್ದು ಕೆಲಸನೂ ಮಾಡ್ಬೋದಂತಂದ್ರೆ ಅದಕ್ಕೆ ಸೆಟ್ಟಿಂಗ್ ಅವಾಗನ ಮಾಡ್ಕೋಬೋದಂತ. ಅವರೆಲ್ಲರೂ ಅವರು ಎಲ್ಲನೂ ಮೇಡಮ್ ಅವ್ರು ತಿರುಗಿಸ್ಕೊಟ್ರೆ ಅದು ಒಂದಷ್ಟು ವರ್ಕನ್ನು ಹಾಕಕ್ಕೆ ಶುರು ಮಾಡೈತೆ ನೋಡ್ರಿ. ಅದಕ್ಕೇನು ಬೇಕಾಗಿಲ್ಲ, ತಾನಾಗೆ ಎಲ್ಲನೂ ಸೆಟ್ ಮಾಡಿಟ್ಬಿಟ್ರೆ ತಾನಾಗೆ ಎಲ್ಲ ವರ್ಕ್ ಹಾಕೋತತಿ. ನಮಗಂತೂ ಇದು ಭಾಳ ಇಷ್ಟ ಆಯ್ತು. ಆದ್ರೆ ರೇಟ್ ಸ್ವಲ್ಪ ಜಾಸ್ತಿ ಅನ್ನಿಸ್ತು, ಯಾಕಂದ್ರೆ ಇದು ಒಂದು ಮಷಿನ್ ಬೆಲೆನ 4.5 ಲಕ್ಷ ಅಂತ. ಇಲ್ಲೊಂದು ಸ್ವಲ್ಪ ಪರ್ಚೇಸಿಂಗ್ ಮಾಡುವವರು ಪರ್ಚೇಸಿಂಗ್ ಮಾಡಿದರು. ಅದು ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬೇರೆ ಒಂದು
ಜಾಗಕ್ಕೆ ಹೋಗಬೇಕು, ಬಡ ಬಡ ಎಲ್ಲ ಮುಗಿಸ್ಕೊರಿ ಅಂತ ಹೇಳಿದ್ರು. ಇಲ್ಲೊಂದಿಷ್ಟು ಎಲ್ಲ ಬಡ ಬಡ ಮುಗಿಸ್ಕೊಂಡು ನೆಕ್ಸ್ಟ್ ಬೇರೆ ಪ್ಲೇಸ್ಗೆ ಹೊರಟೆ ನೋಡ್ರಿ. ಈಗ ನೆಕ್ಸ್ಟ್ ನಾವಿಲ್ಲೇ ಸಿರಿಧಾನ್ಯಗಳಿಂದ ಮಾಡಿರುವಂಥ ರೆಡಿ ಮಿಕ್ಸ್ ಅಂಗಡಿ ಅಂದ್ರೆ ಫ್ಯಾಕ್ಟ್ರಿಗೆ ಬಂದಿದ್ವಿ. ಆದರೆ ಅಲ್ಲೇ ವಿಡಿಯೋ ಅಲಾವ್ ಇರಲಿಲ್ಲ. ನೆಕ್ಸ್ಟ್ ಇಲ್ಲೇ ಪೇಪರ್ ಪ್ಲೇಟ್ ಅಲ್ಲ, ಇದೇನಿದು ಅಡಿಕೆ ಹಳಿದು ಪ್ಲೇಟ್ ಎಲ್ಲ ರೆಡಿ ಆಗ್ತಾವಲ್ಲ, ಅದರ ಫ್ಯಾಕ್ಟ್ರಿಗೆ ಬಂದಿದ್ವಿ ನೋಡ್ರಿ. ಅದನ್ನು ಸ್ವಲ್ಪ ನೋಡಾಕತ್ತಿದ್ವಿ. ಅಡಿಕೆ ಎಲಿದು ಪ್ಲೇಟ್ ರೆಡಿ ಮಾಡುವಂಥ ಫ್ಯಾಕ್ಟ್ರಿಗೆ ಹೋಗಿ ಸ್ಟೇಟ್ ಮೇಡಮ್ ಅವ್ರು ಊಟಕ್ಕೆ ಹೋಗೋನು, ಊಟದ ಹೋಟೆಲಿಗೆ ನಡಿ ಅಂಥೇಳಿ ಇಲ್ಲೇ ಲೀಲಾವತಿ ಪ್ಯಾಲೇಸಿಗೆ ಕರ್ಕೊಂಬಂದ್ರು ನೋಡ್ರಿ. ಇನ್ನು ಪಟಪಟ ಅಂತ ಎಲ್ಲರೂ ಊಟ ಮಾಡ್ಕೊತೀವಿ. ಟೈಮೂ 2:30 ಆಗಿತ್ತು. ಅಲ್ಲೇ ಅಂಗಡಿ ಸರು ಬಂದಿದ್ರು, ಅವ್ರು ಕೂಡ ಸ್ವಲ್ಪ ಮಾತಾಡಿ ನಾವು ಒಳಗೆ ಊಟಕ್ಕೆ ಹೊರಟ್ವಿ.
ಊಟ ಎಲ್ಲ ಮುಗಿಸಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ಬಂದು ನೋಡ್ರಿ ಅಥೆಂಟಿಕ್ ಆಫ್ ಕರ್ನಾಟಕ ಅಂತ ಹೇಳಿ ಇಲ್ಲಿ ಯಾರ್ಯಾರು ಏನೇನು ಪ್ರಾಡಕ್ಟ್ ರೆಡಿ ಮಾಡ್ತಾರಲ್ಲ ಬೇಕಾದಾಗಲಿ ಅದು ಒಂದು ಚಟ್ನಿ ಪುಡಿ ಖಾರದ ಪುಡಿಯಿಂದ ಹಿಡಿದು ಹೊಲಕ್ಕೆ ಹಾಕುವಂಥ ಗೊಬ್ಬರ ಅಥವಾ ಅರಿಬಿ ಬಟ್ಟೆ ಹೊಲಿದಿದ್ದು ಏನೂ ಇರಲಿ ಅದು ನಮ್ಮ ವಸ್ತುಗಳನ್ನು ಅಂದ್ರೆ ನಾವು ರೆಡಿ ಮಾಡಿದಂಥ ವಸ್ತುಗಳನ್ನು ನಾವು ಇಲ್ಲಿ ತಂದು ಇಟ್ಟರೆ ಇವರು ಸೇಲ್ ಮಾಡಿ ಅಮೌಂಟ್ ಕೊಡ್ತಾರಂತ. ಅಂದ್ರೆ ಅದು ಆಗ ಅಂತಲ್ಲ, ಅವ್ರು ಮೊದಲು ದುಡ್ಡು ಕೊಡೋಂಗಿಲ್ಲ. ಸೇಲ್ ಮಾಡಿದ ತಕ್ಷಣ ಅಂದ್ರೆ ನಾವು ಹೋಗಿ ನಮ್ಮ ಪ್ರಾಡಕ್ಟ್ನ ಅಲ್ಲಿ ಇಟ್ಟ ತಕ್ಷಣ ಅದಕ್ಕೆ ಅದೇನು ರೊಕ್ಕ ಕೊಡೋಂಗಿಲ್ಲ ಅವರು. ಆದ್ರೆ ಅವರು ಅದಕ್ಕೆ ಖರೀದಿ ಆಗಿಂದ ಅಂದರೆ ಯಾರು ಅದನ್ನು ತೊಗೊಂಡು ಹೋಗಿಂದ ಅದರ ಅಮೌಂಟ್ನ ನಮಗೆ ಕೊಡ್ತಾರಂತ. ಹೀಗಾಗಿ ಮೇಡಮ್ ಅವರು ಇಲ್ಲಿನೂ ಕರ್ಕೊಂಬಂದಿದ್ರು. ಇಲ್ಲಿ ಏನೇನೈತಿ ಅಂಥೇಳಿ ನೋಡೋಣ ಬರ್ರಿ ಒಳಗೆ. ಯಾವುದಕ್ಕೆ ಮುಗಿಸ್ಕೊಂಡು ಹೊಂಟೆ ನೋಡ್ರಿ. ಈಗ ಎಲ್ಲ ನೋಡೋದು ಮಾಡೋದು ಎಲ್ಲ ಮುಗೀತು. ಊಟ ಆಯ್ತು. ಒಂದ್ಸಲ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ಊಟ ಮುಗಿಸ್ಕೊಂಡು ಅಲ್ಲಿ ಅಥೆಂಟಿಕ್ ಆಫ್ ಕರ್ನಾಟಕ ಅಲ್ಲಿ ಹೋಗಿದ್ವಿ. ಅದನ್ನು ಮುಗಿಸ್ಕೊಂಡು ಈಗ ವಾಪಸ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇನ್ನು ಬಸ್ ಹಿಡಿಬೇಕು. ಬಸ್ ಹಿಡಿದು ಊರಿಗೆ ಹೋಗ್ಬೇಕು. ನಾನು ಟೈಮ್ ಅಂತ ಆಗೈತೆ ಮೇನ್. ಅಲ್ಲಿಗೆ ಹೋಗಿ ಬಸ್ ಸಿಕ್ಕಿಂದ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ.